ಗೈಸ್ ಫೈನಲಿ ಪೂರಿ ಸಾಗು ರೆಡಿಯಾಗಿದೆ. ಬನ್ನಿ ತೋರಿಸ್ತೀನಿ. ಸೂಪರ್ ಬಂದೈತೆ, ಸಕ್ಕದಾಗಿದೆ. ಸೋರೆಕಾಯಿ ಪಲ್ಯ ಒಂದು ಅರ್ಧ ಗಂಟೆಗೆ ರೆಡಿ ಮಾಡ್ಕೋಬೋದು ಗೈಸ್. ತುಂಬ ಚೆನ್ನಾಗೈತೆ. ತಿನ್ನೋಡು ಚಪಾತಿ ಎಷ್ಟು ಸ್ಮೂತ್ ಬಂದವೆ, ಸಖತ್ ಸ್ಮೂತ್ ಬಂದವೆ ನೋಡ್ರಿ. ಈ ಥರ ಕ್ರಿಸ್ಪಿಯಾಗಿ ಬಂದವೆ. ಪಲ್ಯನೂ ಅಷ್ಟೇ, ಪಲ್ಯನೂ ಕಾಂಬಿನೇಷನು. ನಮಸ್ಕಾರ ಗೈಸ್ ಎಲ್ಲರಿಗೂ. ಇವತ್ತು ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ನಾವು ಚಪಾತಿ ಸಾಫ್ಟ ಬರ್ತವೆ, ಅದಕ್ಕೋಸ್ಕರ ಚಪಾತಿ ಹಿಟ್ಟು ಕಲ್ಸೋಕ್ಕೆ ಹಸಿಟ್ಟು ಮತ್ತು ಎಣ್ಣೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಇವಾಗ ಸೋರೆಕಾಯಿ ಕಟ್ ಮಾಡ್ಕೋಬೇಕು. ಫಸ್ಟು ಚಪಾತಿ ಹಿಟ್ಟು ಕಲ್ಸ್ಕೊಬಿಡೋಣ. ನೋಡಿ, ಚಪಾತಿ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಕ್ಬೇಕು. ಎಣ್ಣೆ ಹಾಕ್ಕೊಂಡು ಈ ಥರ ಲಾಸ್ಟಿಗೆ ಒಂದು ಪ್ಲೇಟ್ ಮುಚ್ಚಿಕ್ಬಿಡ್ಬೇಕಷ್ಟೆ. ನೆನ್ಕೊಳ್ತದೆ ಚೆನ್ನಾಗಿ. ಸಾರೆ ಸಾಕು ಸಾಕು, ಜಾಸ್ತಿ ತೆಗಿಬೇಡ. ಎಳೆ ಸೋರೆಕಾಯಿ ಏನಾಗಿಲ್ಲ, ಚೆನ್ನಾಗೈತೆ. ಟಮಾಟ 3 ಈರುಳ್ಳಿ ಇದು ಕಟ್ ಮಾಡ್ಕೋಬೇಕು. ಫಸ್ಟು ಇವಾಗ ಎಣ್ಣೆ ಹಾಕೋಣ. ನೋಡ್ರಿ, ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತೀನಿ. ಸಾಕು, ಇಷ್ಟು ಹಾಕಿದ್ರೆ ಸಾಕು. ಸ್ವಲ್ಪ ತುರಿದಿರೋದು ಕೊಬ್ಬರಿ ಕೂಡ ತಗೊಂಡಿದ್ದೀನಿ ನೋಡಿ. ಸ್ವಲ್ಪ ಸಾಸಿವೆ ಹಾಕ್ಬೇಕು. ಇವಾಗ ನೋಡ್ರಿ, ಕರ್ಬೇವಿನ ಸೊಪ್ಪು ಹಾಕೊಂತ ಇದ್ದೀನಿ. ಚಟಪಟ ಚಟಪಟ ಅಂತ ಸುದೀತಾ ಐತೆ. ಇವಾಗ ಈರುಳ್ಳಿ ಹಾಕೋಣ ಫಸ್ಟು. ಈರುಳ್ಳಿ ಹಾಕೊಂತ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋ ತನಕ, ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೋಬೇಕು. ಈ ಥರ ಸಣ್ಣ ಕಟ್ ಮಾಡ್ಕೋಬೇಕು. ಬೋಂಡಕ್ಕೆ ಹಾಕ್ತೀವಲ್ಲ ಹಂಗೆ ಚೆನ್ನಾಗಿರ್ತೈತಿ. ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಲಿ, ಚೆನ್ನಾಗಿ ಹುಡ್ಕೊಳ್ಳೋಣ. ಅಷ್ಟು ಸೋರೆಕಾಯಿ ಹಾಕೋಣ. ಸೋರೆಕಾಯಿ ತೊಳೆದು ಇಟ್ಕೊಂಡಿದ್ದೀನಲ್ಲ, ಇವಾಗ ಹಾಕೊಂತೀನಿ ನೋಡ್ಕ. ತಳೆದಾಗ ನೀರಿರ್ತವೆ, ತೊಳೆದಿಕ್ಕೆ ನೀರೆಲ್ಲ ತೆಗೆದಿಕ್ಕಿದ್ದೀನಿ ನೀಟಾಗಿ, ಆದ್ರೂ ಉಳ್ಕೊಂಡಿರ್ತವೆ ತಳೆದಾಗ. ಇದು ಸ್ವಲ್ಪ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ ಮಾಡ್ಬೋದು, ಬೇಗ ಆಗ್ತದೆ. ಎಲ್ಲ ಹಾಕ್ಬಿಟ್ಟು ಒಂದು ಕೂಗ್ಸಿರೂ ಬೇಗ ಆಗ್ತೈತೆ. ಇದು ಕುಕ್ಕರ್ ಥರನೇ ಅಲ್ವಾ ಪಾತ್ರೆ, ಬೇಗ ಇದರಲ್ಲೂ ಬೇಯ್ತೈತೆ. ಹೀಟು ಜಾಸ್ತಿ ಇರ್ತೈತೆ ಅಲ್ಲ. ಇದು ಕುಕ್ಕರ್ ಥರ ಹೆಂಗೆ? ಈ ಕುಕ್ಕರ್ ಬೇರೆ, ಇದು ಬೇರೆ. ಇಲ್ಲ, ಇದು ಕ್ಯಾಪ್ ಒಂದಿಲ್ಲ, ಈ ಥರ ಇದೆಲ್ಲ ವೇಟ್. ನೋಡಿ ಫ್ರೆಂಡ್ಸ್, ನಿಮಗೆ ಕುಕ್ಕರ್ ಥರ ಅಂತ ಇವ್ರಿಗೆ, ನಮಗೆ ನಿಮಗೆ ಯಾವ ಥರ ಅನ್ಸುತ್ತೆ ನೋಡಿ. ನನಗಂತೂ ಕುಕ್ಕರ್ ಥರ ಅನ್ಸ್ತಾ ಇಲ್ಲ, ಒಂದು ತಪ್ಪಲೆ ಥರ ಅನ್ಸುತ್ತೆ. ಇದು ವೇಟ್ ಐತೆ, ಗಟ್ಟಿ ಥರ ಎಲ್ಲ. ಇದು ಸ್ವಲ್ಪ ಎಣ್ಣೆ ಫ್ರೈ ಆಗಿರುತ್ತೆ. ಇವ್ರಿಗೆ ಏನೋ ಗೊತ್ತಾಗಲ್ಲ, ಕುಕ್ಕರ್ ಅಂತಾರೆ, ಅದನ್ನ ತಪ್ಪಲೆ ಅಂತಾರೆ. ಅಲ್ಲ, ಹೋಗಿ ಕುಕ್ಕರ್ ಅಂತಾರೆ. ಎಷ್ಟು ಬೇಕಾಗ್ತಿದೆ? ಓ, ಸಾಫ್ಟಾಗಿ ಬೇಯ್ತು. ಬಾಯಿ ಮುಚ್ಚಿ ಇನ್ನೂ ಬೇಗ ಬೇಯಿಸ್ತಾರೆ. ಬಾಯಿ ಮುಚ್ಚಿ ನೋಡಿ, ಇವಾಗ ಒಂದು ಪ್ಲೇಟ್ ಮುಚ್ಚೋಣ, ಇನ್ನೂ ಬೇಗ ಬೇಯ್ತೈತೆ. ನೋಡ್ರಿ, ಎಲ್ಲ ಬೆಂದೈತೆ. ಟಮಾಟನ ಹಾಕ್ಬಿಡ್ಲ? ಹಾಕ, ಯಾರು ಬೇಡ ಅಂದರು. ಹಾಕೋಕ್ಕೆ ಕಟ್ ಮಾಡಿರೋದು. ಟೊಮಾಟೋನು ಹಾಕೊಂಬಿಡ್ಲ ಅಂದರೆ ಹಾಕ್ಬೇಕಪ್ಪ.
ಟೊಮೆಟೊ ಹಾಕೊಂಡೆ. ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕಬೇಕು, ಸಾಫ್ಟಾಗಿ ಬೇಯ್ತದೆ ಬೇಗ. ನೋಡಿರಿ ಇಲ್ಲಿ 1 ಸ್ಪೂನು ಪುಡಿ ಉಪ್ಪು. ಬೇಕಾದ್ರೆ ಆಮೇಲೆ ಹಾಕೋಣ. ಇವಾಗ ಇಷ್ಟು ಹಾಕಿದ್ದೀನಿ. ಎಷ್ಟು ಸ್ಪೂನ್ ಹಾಕಿದ್ದೀರಾ? 2 ಸ್ಪೂನು. ಮತ್ತು 1 ಸ್ಪೂನ್ ಅಂತೀರಾ? 1 ಸ್ಪೂನ್ ಅಲ್ಲ ಹಾಕೋಣ, 2 ಸ್ಪೂನು. 1 ಸ್ಪೂನ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಹಾಕಿ. ಮಾಡಾಗೆ ಅಲ್ಟಿಮೇಟ್ ಚೆನ್ನಾಗಿರುತ್ತೆ. ಮುಂದುವರ್ತಿ ಕಾಣ ಅಂತೀನಿ, ಅದಕ್ಕೂ ಮುಂದೆ ಬರಲ್ಲ. ನಾವು ಏನು ಮಾಡೋದು ಗೊತ್ತಾ? ಮತ್ತೆ ಈಗ ಸ್ವಲ್ಪ ಅಕ್ಕಿ ಹಾಕಿ ಸ್ವಲ್ಪ ಅಕ್ಕಿ ಪುಡಿ ಜಾಸ್ತಿ ಹಾಕೋಣ, ಸ್ವಲ್ಪ ಅಷ್ಟೇ. ನೀವು ಕೈಲಿ ಊಟ ರುಚಿಯಾಗಿದೆ. ಕ್ಯಾಂಟೀನ್ ಮಾಡೋಣ ಅಂದೆ, ಓಟಿ ಕಾಣ ಅಂದೆ, ಯಾರಿಗೂ ಮುಂದೆ ಬರಲ್ಲ. ಏನು ಮಾಡೋಣ ನೀವು? ನೀವೇ ಹೇಳ್ತಿ ಚೆನ್ನಾಗಿದೆ. ನಾವೇ ನಿಮ್ಮ ಕೈ ಬಿಟ್ಟು ಚೆನ್ನಾಗಿದೆ ಅಂತ. ನೀನೇ ಎಲ್ಲರೂ ಹೋಗಿ ಅಂತಕ್ಕಂಥ ಚೆನ್ನಾಗಿದ್ಯಾ ಆಂಟಿ ಅಂತ. ಸ್ವಲ್ಪ 1 ಟೇಬಲ್ ಸ್ಪೂನ್ ಖಾರದ ಪುಡಿ. ಬರೀ ಖಾರದ ಪುಡಿ, ಹೋಮ್ ಮೇಡ್ ಖಾರದ ಪುಡಿ ಇದು. ಮನೆಯಲ್ಲೇ ಮಾಡಿರೋದು, ನಮ್ಮ ಅಮ್ಮ ಮಾಡ್ಕೊಟ್ಟು ಕಳಿಸಿರೋದು. ನಾವು ಅಂಗಡಿಯಿಂದ ತರಲ್ಲಪ್ಪ, ಎಲ್ಲ ಊರಿಂದಾನೆ. ಇವ್ರಮ್ಮ ಇದ್ದಾರೆ, ಇವ್ರಿಗಿಂತ ಸೂಪರ್ ಅಡುಗೆಯಲ್ಲಿ. ನಾವು ಚಿಕ್ಕ ಹುಡುಗರಾಗಿ ಮಾಡೋ ಅಡುಗೆ ನಮ್ಮ ಅಮ್ಮನ ತಿಂದ್ಬಿಟ್ರೆ ಎಷ್ಟು ಅಮೃತ. ಇವಾಗೆಲ್ಲ ಮರ್ತೋಗೈತಂದಿ. ಇದೇನು ಧನಿಯಾ ಪುಡಿ 2 ಸ್ಪೂನ್. ಅದು ಹೇಳ್ಬೇಕಲ್ಲ. 2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ. ಗರಂ ಮಸಾಲ ಹಾಕೊಂತೀನಿ. ಕೊಬ್ಬರಿ ಹಿಂದೆ ಹಸೆಕಲ್ಲಾಗೆ ರುಬ್ಬಿ ಒಲೆಗೆ ಮಾಡೋರು, ಇವಾಗ ಅವೇನಿಲ್ಲ. ಅವಾಗ ಊಟನೇ ಊಟ. ಇದ್ಕಿದ ಬೇಳೆ ಸಾರು. ಗರಂ ಮಸಾಲ ಒಂದು ಸ್ವಲ್ಪ ಜಾಸ್ತಿ ಹಾಕೋಣಲ್ಲ, ಒಂದು ಸ್ವಲ್ಪ ಹಾಕೋತೀನಿ. ಈಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಡಬೇಕು. ನೋಡಿ ಈಗೆಲ್ಲ ಮಿಕ್ಸ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಎಣ್ಣೆಯಲ್ಲಿ ಚೆನ್ನಾಗಿದು ಸ್ವಲ್ಪ ಮಾಡಬೇಕು. ನೀರು ನೋಡು, ಸ್ವಲ್ಪ ನೀರು ಹಾಕಂತೀನಿ ಇವಾಗ. ಬೇಯಬೇಕಲ್ಲ ಅದು. ನೀರು ಹಾಕ್ಬಿಟ್ಟು ಕಡಲೆ ಬೀಜ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರ್ತೈತಿ ಅನ್ನ. ಇದು ಲಾಸ್ಟಿಗೆ ಹಾಕೋದು ಕಡಲೆ ಬೀಜದ ಪುಡಿ. ಇವಾಗ ಮುಚ್ಚಿ ಬೇಯಿಸಕ್ಕೆ ಕೂಡ ನಾವು ಸ್ವಲ್ಪ ಹೊತ್ತು ಬೇಯಲಿ. ಒಂದು 5 ನಿಮಿಷ ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಬರೀ ಗೈಸ್, ಇವಾಗ ಚಪಾತಿ ಆಮೇಲೆ ಮಾಡ್ತೀವಿ. ಕಡಲೆ ಬೀಜ ಹುಡ್ಕೊಂಬಿಡ್ತೀವಿ. ಕಡಲೆ ಬೀಜ ಪುಡಿ ಅದಕ್ಕೆ ಹಾಕೋಕ್ಕೆ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿರ್ತೈತಿ. ನನಗಿಷ್ಟ ಈ ಥರ ಕಡಲೆ ಬೀಜ ಹಾಕೋದು. ನೋಡು, ಕಡಲೆ ಬೀಜ ಒಂದೊಂದು ಕೆಟ್ಟೋಗಿ ಸಾಕು, ಅಷ್ಟು ಹಾಕೊಂಡ್ರೆ ಹುರ್ಕೋಣ. ಇನ್ನು ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಇಲ್ಲಿ ಕಡಲೆ ಬೀಜ ಆಗೈತೆ. ಹೇಳಿ, ಎಣ್ಣೆ ಇದು ಧೂಳು ಇರ್ತೈತಲ್ಲ, ಈಗ ಒಂದು ಬಟ್ಟೆಗೆ ಒರೆಸ್ಕೊಬೇಕು. ಇವಾಗ ಪೂರಿ ಮಾಡೋಕ್ಕೆ ಎಣ್ಣೆ ಹಾಕ್ತೀನಿ. ಚಪಾತಿ ಬದಲು ಪೂರಿ ಮಾಡ್ತಾವ್ರೆ. ನಾನೇ ಹೇಳಿದೆ ಚಪಾತಿ ಬೇಡ ಪೂರಿ ಮಾಡು ಅಂತ. ಆಯಿತು, ಪೂರಿ ಮಾಡಿ ಎಷ್ಟು ದಿವಸ ಆಗೋಯ್ತು. ಸಾಕಲ್ವ ಎಣ್ಣೆ? ಹಾಂ ಸಾಕು. ಎಷ್ಟು ಮೆತ್ತಗೈತೆ ನೋಡು. ಈ ಥರ ಮೆತ್ತಗಿರ್ತೈತೆ. ಜಾಸ್ತಿ ಕಡಲೆ ಬೀಜ ಪೌಡರ್ ಮಾಡ್ಕೊಂತೀಯ? ತೆಕ್ಕೊಂಡಿದ್ದೀನಿ, ಪೌಡ್ರ್ ಮಾಡ್ಕೊಂತೀನಿ. ಸರಿ ಇವಾಗ ಇದಕ್ಕೆ ಹಾಕೊಂತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಮಗೆ. ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ. ಕಡಲೆ ಪುಡಿ ಹಾಕೋದ್ರೆ ಟೇಸ್ಟ್ ಸೂಪರಾಗಿರ್ತೈತೆ. ಇದು ಹಾಕ್ಬಿಡ್ಲ ಇಲ್ಲ? ಎಣ್ಣೆ ಕಾಯ್ದೈತೆ, ಪೂರಿಗೆ ಹಾಕ್ತಾ ಇದ್ದೀನಿ ನೋಡಿ. ಪೂರಿ ಹಾಕಿದ ತಕ್ಷಣ ಹಿಂಗೆ ಪ್ರೆಸ್ ಮಾಡಬೇಕು. ಚೆನ್ನಾಗಿ ಬರ್ತೈತೆ ಪೂರಿ ಉಬ್ಕೊಂಡು ಈ ಥರ. ಫೈನಲಿ ಪೂರಿ ಸಾಗು ರೆಡಿಯಾಗಿದೆ. ಬನ್ನಿ ತೋರಿಸ್ತೀನಿ. ಸೂಪರಾಗಿ ಬಂದೈತಿ.
ಸಕ್ಕದಾಗಿದೆ ಸಾರೆಕಾಯಿ ಪಲ್ಯ. ಒಂದು ಅರ್ಧ ಗಂಟೆಗೆ ರೆಡಿ ಮಾಡ್ಕೋಬೋದು ಗೈಸ್. ತುಂಬ ಚೆನ್ನಾಗೈತೆ. ತಿನ್ನೋಡು ಚಪಾತಿ ಎಷ್ಟು ಸ್ಮೂತಾಗಿ ಬಂದವೆ, ಸಖತ್ ಸ್ಮೂತಾಗಿ ಬಂದವೆ ನೋಡ್ರಿ. ಈ ಥರ ಕ್ರಿಸ್ಪಿಯಾಗಿ ಬಂದವೆ. ಪಲ್ಯನೂ ಅಷ್ಟೇ, ಪಲ್ಯನೂ ಕಾಂಬಿನೇಷನು ಸೂಪರ್ ಆಯ್ತು ನೋಡ್ರಿ, ಚೆನ್ನಾಯ್ತು.